ಎಲ್ಲರಿಗೂ ನಮಸ್ಕಾರ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಪಿಸ್ಟೋಲ್ಗಳನ್ನು ಸ್ಮಗಲ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆಯ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದಾರೆ. ಆದರೆ ಈ ಕಂಟ್ರಿ ಪಿಸ್ಟೋಲ್ಗಳನ್ನು ವಿತ್ 26 ಲೈವ್ ಎಮ್ಯುನಿಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲಿಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರು ಮಾರಬೇಕಿದ್ದ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟೋಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸನ್ನು ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲ್ವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ವೆಪನ್ಸ್. ಲೀಗಲಿ ವೆಪನ್ ಪಡೆಯಕ್ಕೆ ಒಂದು ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡೋದನ್ನು ಈ ರೀತಿ ಇಲ್ಲಿಗಲ್ ವೆಪನ್ಸ್ ಅನ್ನು ಪಡೆದು ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸರು ಹತ್ತಿರ ಕಂಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್ ನಾಂದೇಡ್ ತಂದಿದ್ದಾರೆ, ಸೊ ಅವರು ವೃತ್ತಿಪರರು ಅಂತ ತಮ್ಮ ಪ್ರಕಾರ ನಾಂದೇಡಲ್ಲಿ ಸರ್ ನನ್ನ ಪ್ರಶ್ನೆ ಸರ್, ಇಲ್ಲಿ ಖರೀದಿ ಮಾಡಿದ್ದಾರೆ, ಅವರು ಮೊದಲು ಖರೀದಿ ಮಾಡಿದಾರೋ ಅಥವಾ ಇದೇ ಫಸ್ಟ್ ಟೈಮು ಅವ್ರ ಮೇಲೆ ಏನಾದರೂ ಅಪರಾಧ ಕೇಸ್ಗಳು ಇತ್ತು ಅಂತ ಹೇಳಿ? ಅವರ ಮೇಲೆ ಯಾವುದೇ ರೀತಿ ಅಪರಾಧ ಕೇಸ್ಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರಬೇಕಂತ ಒಬ್ಬ ಅಪರಾಧ ಅಮನ್ಜಿತ್ ಅಂತ ಇದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆಕ್ಟ್ ಅಲ್ಲಿ ಯಾವುದೇ ಕೇಸು ದಾಖಲೆ ಆಗಿದೆ. ಇಲ್ಲಿ ಬೀದರ್ದಲ್ಲಿ ಒಂದು ಕೇಸ್ ಇದೆ ಸರ್, ಅಥವಾ ಬೀದರಲ್ಲಿದ್ದ ಇಬ್ಬರ ಆರೋಪಿಗಳ ಮೇಲೆ ಒಬ್ಬರ ಮೇಲೆ ಒಂದು 307 ಕೇಸ್ ಇದೆ. ವೆಂಕಟೇಶ್ ಇಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ವಸ್ತು ಎಲ್ಲವೂ ಸರ್ ಎಲ್ಲವೂ ಒಬ್ಬರಿಗೆ ಕೊಡೋದನ್ನ ಮಾಡಿದ್ರು ಅಥವಾ ಡಿಫ್ರೆಂಟ್? ಒಂದು ಮಾತ್ರ ಡೆಲಿವರಿ ಮಾಡಕ್ಕೆ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಅಂದ್ರೆ ಅವ್ರು 3 ಬ್ಯಾಗ್ ಅಲ್ಲಿ ಒಂದೇ ಇತ್ತು ಅಥವಾ ಡಿಫ್ರೆಂಟ್ ಆಗಿತ್ತು ಸರ್? ತಾವು ತಮ್ಮ ಇದರಲ್ಲಿ 3 ಬ್ಯಾಗ್ ಅಲ್ಲಿ ಹಿಡಿದಿದ್ವಿ ಅಂತ ಹೇಳಿದ್ದಾರೆ ಸರ್. ಹೌದು, ಒಂದು ವ್ಯಕ್ತಿಗೆ ಮಾರಾಟ ಮಾಡಕ್ ಬಂದಿದ್ದು ಎಲ್ಲಾ ವೆಪನ್ಸ್ ಒಟ್ಟಿಗೆ ತಗೊಂಡು ಬಂದಿದ್ದಾರೆ. ಇದನ್ನು ಯಾರು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ಅಂದಾಗ ಮಾತ್ರ ಅವರಿಬ್ಬರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಿದ್ದಾರೆ. ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾನೂನು ಕ್ರಮದಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೆ ಜಾಯಿಂಟ್ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಳ್ತಾ ಇದ್ದೇವೆ. ಆಮೇಲೆ ಮೇನ್ ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಶೀಘ್ರದಲ್ಲ ಆ ವ್ಯಕ್ತಿಯನ್ನು ಕೂಡ ಹಿಡಿತೇವೆ. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆಕ್ಟ್ ಕೇಸಸ್ ನಾಂದೇಡಲ್ಲಿ ಇತ್ತು. ಅಂಡ್ ನಾಂದೇಡಿಂದ ಗಡೀಪಾರು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದವರಿಗೆ ಅದು ತಿಳಿಯಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತಗೊಂಡು ಏನಾದರೂ ಒಂದು ದೌರ್ಜನ್ಯ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಟ್ ಮಾಡಿದ್ದಾರೆ. ಆಕ್ಟಿವ್ ಇದೆ ಆ ಜಾಲ. ಇಲ್ಲಿವರೆಗೆ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೇವೆ. ಒಂದು ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೇವೆ. ಸುಮಾರು 1 ಲಕ್ಷ ಹೇಳ್ತಾರೆ. ಇಟ್ ಇಸ್ ಅ ಬ್ಲ್ಯಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಇಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲ್. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 lakh. ಎಷ್ಟು ಬೆಲೆ ಬಾಳುತ್ತೆ? ಒಂದೊಂದು 1 ಲಕ್ಷಕ್ಕೆ ಮಾರ್ಬೇಕಂತ
ಸರ್ ನಮ್ಮ ಹಿಂದೆ ಈ ATM ಇದಾದಾಗ ಇದು ಬಳಸಿದ್ದು ಇದಕ್ಕೆ ಏನಾದರೂ ಮ್ಯಾಚ್ ಏನಿಲ್ಲ 10 ರೌಂಡ್ಸ್ ಬಳಸಿದ್ದಾರೆ ಅಂತ 10 ರೌಂಡ್ಸ್ ಎಲ್ಲಿ ಬಳಸಿದ್ರು ಅನ್ನೋದೇನಾದ್ರು ತಿಳ್ಕೋಬೇಕಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಾವು, ಪೊಲೀಸ್ ಕಸ್ಟಡಿ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ ಮಾಹಿತಿ ಇರ್ತೇವೆ. ಎಲ್ಲಾದರೂ ರಿಹಾರ್ಸಲ್ ಅಂತ ಹೇಳಿ ಏನಾದರೂ ಪ್ರಾಕ್ಟೀಸ್ ಮಾಡಿ ಫೈಲ್ ಮಾಡಿದ್ರ ಅಥವಾ ಬೇರೆ ಯಾವುದಾದ್ರೂ ಅಪರಾಧದಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಅನ್ನೋದು ಇನ್ನು ತಿಳಿಯಬೇಕಾಗಿದೆ. ಸರ್, ಒಂದು ಪಿಸ್ತೂಲ್ ಎಷ್ಟು ಬುಲೆಟ್ಸ್ ಇರ್ತದೆ? ರೇಂಜ್ ಎಷ್ಟು ಸರ್? ಒಂದು ಕೆಪಾಸಿಟಿ 8 ಬುಲೆಟ್ಸ್ ಅಂತ 8 ರೌಂಡ್ಸ್ ಕೆಪಾಸಿಟಿ ಇದೆ. ಒಂದು ಮ್ಯಾಗ್ಝಿನ್ಗೆ 8 ರೌಂಡ್ಸ್ ಕೆಪಾಸಿಟಿ. ಎಷ್ಟು mm ಇದೆ ಸರ್? 9 mm ಕಂಟ್ರಿ ಪಿಸ್ಟಲ್. ರೇಂಜ್ ಎಷ್ಟು ಬರುತ್ತೆ ಸರ್? ಹಾರ್ಡ್ಲಿ 25 meters. Accurate range 25 meters. ಇಲ್ಲ, ಅವರು ಶಾಕ್ ಆಗಿದ್ದಾರೆ. ಆಕ್ಚುಲಿ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ನಾವು ಹೋಗಿ ರೈಡ್ ಮಾಡ್ಕೊಂಡು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಅವ್ರು ಯಾವುದೇ ರೀತಿಯ ಪ್ರತಿಕ್ರಿಯೆ ಸರ್ ಟ್ರ್ಯಾಪ್ ಮಾಡಿದ್ವಿ ಅಂತ ಹೇಳಿದ್ರಿ ಸರ್, ನಿಮ್ಮವರೇ ಪ್ಲಾನ್ ಮಾಡಿದ್ರ ಸರ್ ಖರೀದಿಗೆ ಅಂತ? ಇಲ್ಲ, ನಮಗೆ ಮಾಹಿತಿ ಬಂದಿದೆ ಇಂಥ ವ್ಯಕ್ತಿ ಕಡೆಯಿಂದ ಒಂದು ಆರ್ಡರ್ ಮಾಡಲಾಗಿದೆ, ಇಂಥ ವ್ಯಕ್ತಿ ಕಡೆಯಿಂದ ಆರ್ಡರ್ ಮಾಡಲಾಗಿದೆ ಅಂತ ಗೊತ್ತಿತ್ತು ನಮಗೆ. ಸೊ ಅಲ್ಲಿಗೆ ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಸರ್? ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಮೇನ್ ಅಪರಾಧಿಗಳು ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಯಾರಿಗೆ ಕೊಡಬೇಕಂತ ಹೋಗ್ತಿದ್ರು ಅವನು ವಿಚಾರಣೆ ಒಳಪಡಿಸ್ತಾರೆ. ಸರ್ ಇವರು ಇಬ್ಬರು ಇದಾರಲ್ಲ, ಇವರೇ ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಸಹಾಯ ಅಲ್ಲಿಂದ ತಂದು ಮಾರ್ತಾ ಇದ್ದಾರೆ. ಲೈಕ್ ದೇ ಆರ್ ಮೀಡಿಯೇಟರ್ಸ್. ಖರೀದಿಯ ಪ್ಲಾನ್ ಮಾಡಿದಂತೆಗೆ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ವಶಕ್ಕೆ ತಗೊಂಡಿದ್ದೀರಿ ಸರ್? ತಗೊಳ್ತಾ ಇದ್ದಾರೆ. ಓಕೆ.